ಅಮ್ಮ, ಯುಗಾದಿ ಹಬ್ಬದಲ್ಲಿ ನಮ್ ಯುಗಾನೇ ಸಪ್ಪಗಿದ್ದಾಳಲ್ಲ. ನಮ್ ಲಿಟಲ್ ಚಾಂಪು ಕ್ರಿಕೆಟ್ ಟೀಮಲ್ಲಿ ಸೆಲೆಕ್ಟ್ ಆಗಿಲ್ಲ ಅಲ್ವಾ, ಆ ಬೇಜಾರು ಅವಳಿಗೆ. ನನ್ನ ಹಬ್ಬನೆಲ್ಲ ಹಾಳು ಮಾಡಿದ್ರು. ನಿನ್ನ ಕ್ಲಾಸ್ ಮಾನಿಟರ್ ಮಾಡಿದಾಗ ನೀನ್ ಫುಲ್ ಖುಷಿಯಾಗಿದ್ದೆ ತಾನೆ? ಹೌದು, ಖುಷಿಯಾಗೇ ಇದ್ದೆ. ಮತ್ತೆ ಪರೇಡಲ್ಲಿ ನೀನು ಫ್ಲಾಗ್ ಬೇರರ್ ಆದಾಗ ಏನು ಕಂಪ್ಲೇಂಟ್ ಮಾಡ್ಲಿಲ್ವಲ್ಲ? ಅಕ್ಕ, ಅದನ್ನೆಲ್ಲ ಯಾರು ಕಂಪ್ಲೇಂಟ್ ಮಾಡ್ತಾರಾ? ಆನ್ಯುವಲ್ ಡೇ ಡ್ರಾಮಲ್ಲಿ ಮೇನ್ ಕ್ಯಾರೆಕ್ಟರ್ ಸಿಕ್ಕಾಗ ಫುಲ್ ಮೆಂಚ್ತಾ ಇದ್ದೆ. ಏನ್ ತರ್ಲೆ ನಿಂದು? ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಮ್ಮ ನಿಂಗ್ ಬೇವು ಬೆಲ್ಲ ತರಕ್ ಹೇಳಿದ್ರು ತಾನೆ? ಹೋಗು ಮತ್ತೆ. ನನ್ ಬಾಲ್ ನಂಗೆ ಕೊಡು. ಅಕ್ಕ, ಅನಗ, ಬೇವು ಮತ್ತೆ ಬೆಲ್ಲ ತಂದೆಯಾ? ಬರೀ ಬೆಲ್ಲ ತಂದ್ರೆ ಬೇವಿಯಲ್ಲಿ ಬೇವಿಲ್ದೆ ಬೇವು ಬೆಲ್ಲ ಹೇಗ್ ಮಾಡೋದು? ಹೇಳಿದ್ನಲ್ಲ ಅಮ್ಮ, ಅಕ್ಕಂಗೇನೋ ಆಗಿದೆ. ಹಾಗಾದ್ರೆ ಬೆಲ್ಲದ ಜೊತೆಗೆ ಬೇವ್ ಕೂಡ ಬೇಕು. ಹೌದು, ಮತ್ತೆ ಅಂದ್ರೆ ಯುಗಾದಿಲಿ ನಾವು ಸಿಹಿ ಜೊತೆಗೆ ಕಹಿ ಕೂಡ ಸವಿಬೇಕು. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಅದೇ ತಾನೇ ಜೀವನ ಅಂದ್ರೆ, ಸಿಹಿ ಜೊತೆ ಕಹಿ. ಯುಗಾದಿ ಕೂಡ ಅದನ್ನೇ ನಮ್ಗೆ ಕಲ್ಸೋದು, ಗೊತ್ತಾಯ್ತಾ? ಅದಕ್ಕೆ ಬೇವು ಬೆಲ್ಲ ತಿನ್ನೋದು. ಇದೆಲ್ಲ ಮರಿಬಾರ್ದು ಅಂತಾನೆ, ಅರ್ಥ ಆಯ್ತಾ? ನನ್ನ ಪ್ರೀತಿಯ ಯುಗ ಯುಗ ಯುಗಾದಿ. ಕಂಗ್ರ್ಯಾಚುಲೇಷನ್ಸ್ ಯುಗ, ನಿನ್ ಪ್ರಾಜೆಕ್ಟ್ ಇಂಟರ್ ಸ್ಕೂಲ್ ಸೈನ್ಸ್ ಎಕ್ಸಿಬಿಷನ್ಗೆ ಶಾರ್ಟ್ ಲಿಸ್ಟ್ ಆಗಿದೆ. ನೋಡಿದೆ ಯುಗ, ಕೊನೆಗೆ ಸಿಹಿ ಸುದ್ದಿನೂ ಬಂತು. ಬೇರೆಯವರ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಂಡುಕೊಳ್ಳುವವರೇ ಜೀನಿಯಸ್. ಪಾರ್ಲೆ ಜಿ ಅಂದ್ರೆ ಜೀನಿಯಸ್.